ಒರಾಕಲ್ ಕಾರ್ಪೊರೇಟ್ ಕಂಪನಿಯು ಲೇ ಆಫ್ಸ್ ಅಡಿ ಈಗ 30,000 ಸಿಬ್ಬಂದಿಯನ್ನ ಕೆಲಸದಿಂದ ಹೊರಗಿಟ್ಟಿದ್ದು, ಅದರಲ್ಲಿ 12,000 ಜನರು ಭಾರತದ ಸಿಬ್ಬಂದಿಗಳಾಗಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ವರ್ಜೀನಿಯಾ ಪ್ರಾಂತ್ಯದ ಆರ್ಲಿಂಗ್ಟನ್ ನಗರದಲ್ಲಿ ಕೇಂದ್ರೀಯ ಕಚೇರಿ ಹೊಂದಿರುವುದಾಗಿದೆ. ಒರಾಕಲ್ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿ ಆದ್ಯ ಬೆಳವಣಿಗೆ ಹಂತದಲ್ಲಿ ದೇಶ ವಿದೇಶಗಳಲ್ಲಿ ಹಮ್ಮಿಕೊಂಡ ಕಾರ್ಪೊರೇಟ್ ಸಂಸ್ಥೆ ಇದು. ಕಳೆದ 4-5 ವರ್ಷಗಳಿಂದ ತಂತ್ರಜ್ಞಾನ ಕಂಪನಿಗಳು ಸಣ್ಣ ಮಟ್ಟದ ಪೀಳಿಗೆ ಕಾಣುತ್ತಿದ್ದು, ಒರಾಕಲ್ ಕೂಡ ಅದಕ್ಕೆ ಹೊರತಲ್ಲ. ಲೇ ಆಫ್ಸ್ ತಂದಿದ್ದು ಈಗ ಲೋಕಾದ್ಯಂತ ತಮ್ಮ ಸಂಸ್ಥೆಯ 30,000 ಜನರನ್ನ ಕೆಲಸದಿಂದ ತೆಗೆದಿದೆ. ದೊಡ್ಡ ಏಟು ಭಾರತದ ನೌಕರರಿಗೆ ಬಿದ್ದಿದ್ದು, ಭಾರತ ದೇಶದೊಳಗೆ 12,000 ಮಂದಿ ನೌಕರಿ ಕಳೆದುಕೊಂಡಿದ್ದಾರೆ. ವಿದೇಶಗಳಲ್ಲಿ ಕೆಲಸ ನೀಗಲ್ಪಟ್ಟವರಲ್ಲಿ ಕೂಡ ಭಾರತೀಯ ಮೂಲದವರು ಇದ್ದಾರೆಂದು ತಿಳಿದು ಬಂದಿದೆ. ಇನ್ನು ಒಂದೇ ತಿಂಗಳಲ್ಲಿ ಮತ್ತಷ್ಟು ಸಿಬ್ಬಂದಿ ಕಡಿತ ಮಾಡುವುದಾಗಿಯೂ ಒರಾಕಲ್ ನಿರ್ವಾಹಕರು ತಿಳಿಸಿದ್ದಾರೆ. ಕೆಲಸ ಬಿಡಿಸಿದ ಎಲ್ಲ ನೌಕರರಿಗೂ ಮಿಂಚಂಚೆ ಮೂಲಕ ಮೊದಲ ಮಾಹಿತಿ ಹಾಗೂ ಕೊನೆಯ ಮಾಹಿತಿ ನೀಡಲಾಗಿದೆ. ಅನಿವಾರ್ಯ ವಿಷಾದನೀಯ, ನಿಮ್ಮ ಕೊನೆಯ ಹಕ್ಕಿನ ಹಣವನ್ನು ಪಡೆದುಕೊಳ್ಳಿ ಎಂದು ತಿಳಿಸಲಾಗಿದೆ. ಮೇ 2025ರ ಲೆಕ್ಕದಂತೆ ಒರಾಕಲ್ನಲ್ಲಿ 1,62,000 ಪೂರ್ಣಾವಧಿ ಕೆಲಸಗಾರರು ಇದ್ದಾರೆ. ಕೆಲಸದಿಂದ ಹೊರ ಹೋಗುವವರಿಗೆ 2 ತಿಂಗಳ ಸಂಬಳ, ಅರ್ಧ ತಿಂಗಳ ಬೋನಸ್ ಸೇರಿ ಕೊಡಲಾಗುವುದು ಎಂದು ತಿಳಿದು ಬಂದಿದೆ. ಕಂಪನಿಯು ಸಿಬ್ಬಂದಿ ಸಂಖ್ಯೆಯನ್ನ 1 ಲಕ್ಷದ ಮಟ್ಟಿಗೆ ತರಬೇಕೆಂದು ಯೋಜಿಸಿರುವುದಾಗಿ ಹೇಳಲಾಗಿದೆ.